ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಸೊ ಅದಕ್ಕೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು. ನಾನು ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಇವತ್ತವರೆಗೂ ನಾನು ಸರ್ಪ್ರೈಸ್ ಕೊಡ್ತಿದ್ದೀನಿ, ಏನು ಅಂತ ಹೇಳ್ತೀನಿ ಮುಂದೆ. ಅದೆಲ್ಲ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಡುಗೆ ಮನೆ ಫಸ್ಟೆಲ್ಲ ಕ್ಲೀನ್ ಮಾಡಿದೆ. ನನ್ನ ದಿನ ಶುರುವಾಗೋದೆ ನನ್ನ ಅಡುಗೆ ಮನೆಯಿಂದ. ಆ್ಯಕ್ಚುಲಾಗಿ ಅದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ಇವತ್ತು ತಿಂಡಿಗೆ ತರಕಾರಿ ಪಲಾವ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕಿದ್ದೀನಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಳ್ಳಕ್ಕಿಟ್ಟಿದ್ದೆ. ನೀರು ಮಳ್ಳಿದೆ. ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ. ನನ್ನ ಮಕ್ಕಳಂತೂ ತುಂಬ ಮಿಸ್ಸಿ ಮಾಡಿಟ್ಟಿದ್ರು, ಸಾಕಾಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ತೋರಿಸ್ತೀನಿ ಬನ್ನಿ ನನ್ನ ಮಕ್ಕಳು ಹೇಗೆಲ್ಲ ಮನೆಯೆಲ್ಲ ಮಾಡಿದ್ದಾರೆ ಅಂತ. ಹಾಲಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಮಗಳು ಮಲ್ಕೊತಾರೆ. ರೂಮಲ್ಲಿ ತುಂಬ ಸೆಕೆ ಹಿಡಿಸುತ್ತೆ ಅಂತೇಳಿ, ಸೊ ಅವರೆಲ್ಲ ಇದು ಮಾಡ್ತಾರೆ. ನೋಡಿ ನನ್ನ ಮಗಳು ಹೇಗೆ ಆಡ್ತಿದ್ದಾಳೆ ಅಂತ. ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಚಿಕ್ಕ ಮಗಳು ಬೆಳಗ್ಗೆ ಟೈಮ್ ಬಿಸಿಲು ಕಾಯ್ತಾರೆ, ಯಾಕೆಂದರೆ ಸೂರ್ಯನ ಕಿರಣದಲ್ಲಿ ತುಂಬ ಬೆನಿಫಿಟ್ ಇದೆ, ವಿಟಮಿನ್ D3 ಇದೆ, ಅದರಿಂದ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಬಿಸಿಲು ಕಾಯ್ತಿದ್ದಾರೆ. ನನಗೆ ನನ್ನ ಮಕ್ಕಳು ಖುಷಿಯಾಗಿರೋದು ನೋಡೋಕ್ಕೇ ಏನೋ ಒಂಥರ ಖುಷಿ ಸಿಗುತ್ತೆ, ಏನೋ ಒಂಥರ ಸಮಾಧಾನ ಆಗುತ್ತೆ. ನಾನು ಇವ್ರಿಗೆ ಹೇಳ್ತಿದ್ದೀನಿ ಬಿಸಿಲಿಗೆ ಬನ್ನಿ ಅಂತ, ಅವ್ರು ನೆರಳಲ್ಲೇ ಕೂತಿದ್ದಾರೆ. ಇನ್ನೊಂದು ಕಡೆ ನಮ್ಮ ಅತ್ತೆನೂ ಕೊಟ್ಟಿಗೆ ತೊಳಿತಾಯಿದ್ರು. ನೋಡಿ ನನ್ನ ಮಗಳು ಆ ಕಡೆ ಕೂತ್ಕೊಂಡು ಆಟಾಡ್ತಾಯಿದ್ರು. ಸೊ ಇವತ್ತು ಮನೇಲಿ ಇರೋದ್ರಿಂದ ನನ್ನ ಹಸ್ಬೆಂಡು ಅವ್ರು ಕರ್ಕೊಂಡಿದ್ರು. ನಮ್ಮ ಅತ್ತೆನೂ ಬೇಗ ಕೆಲಸ ಮಾಡ್ಕೋತಾಯಿದ್ರು. ನನ್ನ ಮಗಳು ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಬಂದಿದ್ದಾಳೆ, ಅವ್ರು ನೆರಳಲ್ಲೇ ಇದ್ದಾರೆ. ಇದೆಲ್ಲ ಆಯಿತು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಬರ್ಡೇ ಇರೋದ್ರಿಂದ ಅವ್ರಿಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ನನಗೆ ಸಾಕಾಗೋಗುತ್ತೆ. ಮಕ್ಕಳು ಅಂದಮೇಲೆ ಇದೆ ಅಂತ ಅನಿಸುತ್ತೆ. ಮತ್ತು ನಾನು ಈ ಪಲಾವ್ಗೆ ಇಟ್ಟಿದ್ದೆಲ್ಲ ಚೆನ್ನಾಗಿ ಕುದಿ ಬಂದಿದೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ. ಮತ್ತು ಒಂದು 2 ವಿಜಿಲ್ ತೊಗೊಂಡಿದ್ದೀನಿ. 2 ವಿಜಿಲ್ ಕೊಡಿಸಿದ್ರೆ ನೀಟಾಗಿ ಬಂದಿರುತ್ತೆ. ಮತ್ತು ನಾನು ಅದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ನಾನೆಲ್ಲ ಎತ್ತಿಟ್ಟರೆ ನನ್ನ ಮಗಳು ಮತ್ತೆ ತೊಗೊಂಡು ಚೆಲ್ತಾನೆ ಇರ್ತಾಳೆ. ಅದಕ್ಕೆ ನಾನು ಶೋಕೇಸಲ್ಲೇ ಇಟ್ಬಿಡ್ತೀನಿ. ಅವಳಿಗೆ ಯಾವಾಗ ಬೇಕು ಅವ್ಳು ತೊಗೊಳ್ಳಿ, ನಮ್ಗೆ ಬೇಕಾದಾಗ ಅವಳು ಆಟ ಆಡೋಲ್ಲ, ಆದಮೇಲೆ ಎತ್ತಿ ಕ್ಲೀನ್ ಮಾಡೋಣ ಅಂತ. ಇವತ್ತೆಲ್ಲ ರೆಡಿ ಆಯಿತು, ಇನ್ನೇನೋ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ ನನ್ನ ಚಿಕ್ಕ ಮಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಗಳು ಆಚೆಗಡೆ ಇದ್ದಾಳೆ, ಅವಳು ಬಂದಮೇಲೆ ತೋರಿಸ್ತೀನಿ ಅವಳನ್ನು. ನೋಡಿ ನನ್ನ ಹಸ್ಬೆಂಡ್ ಬಂದರು. ಇನ್ನೇನೋ ಹೊರಡ್ತಾ ದೇವಸ್ಥಾನ ಇದೇನೆ, ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಅಂತೇಳಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅದೆಲ್ಲ ಆದಮೇಲೆ ನನ್ನದೇ ಆದಂಥ ಸ್ವಲ್ಪ ಸೇವಿಂಗ್ಸ್ ಅಮೌಂಟನ್ನೇ ಇಟ್ಕೊಂಡಿದ್ದೆ, ನನ್ನ ಗಂಡನಿಗೆ ಅಥವಾ ನನ್ನ ಮಕ್ಕಳಿಗೆ ಏನಾದರೂ ಗಿಫ್ಟ್ ತೊಗೋಬೇಕು ಅಂತ. ಸೊ ಇದಕ್ಕಾದರೆ ಟೈಮ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಅಮೌಂಟ್ ಇದೆ ಏನು ಅಂತೆಲ್ಲ ನಾನು ತೆಗೆದೆ. ಟೋಟಲು 30K ಆಯಿತು. ಅಂದರೆ 30,000ದಿಂದ 35,000ವರೆಗೂ ಇತ್ತು ಟೋಟಲು. ಮತ್ತು ಚಿಲ್ಲರೆ ಕಾಸು ಏನಿತ್ತು ಅದನ್ನೆಲ್ಲ ನಾನು ಹಾಗೇ ಇಟ್ಟೆ. ಅದು ಸೇವಿಂಗ್ ಬ್ಯಾಂಕ್, ಮನಿ ಬ್ಯಾಂಕ್, ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು. ಬಟ್ ಅದು ಆ್ಯಕ್ಚುಲಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಇತ್ತು, ನೋಡೋಣ ಎಷ್ಟಾಗುತ್ತೆ, ಏನು ತೊಗೊಳ್ತೀನಿ ಅಂತ. ನನ್ನ ಪ್ಲಾನಿಂಗ್ ಇರೋದೇ ಬೇರೆ, ಬಟ್ ಇಲ್ಲೇನಾಗುತ್ತೆ ಅಂತ ನೋಡಬೇಕು. ನೋಡಿ ನಾನು ಆಗಲೇ ಹೇಳಿದ್ನಲ್ವಾ, ನಾನು ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡಿದೆ ಅಂತ. ಅದನ್ನು ನಮ್ಮ ಮನೆಯಾಗ ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ. ಏನೋ ತೋರಿಸ್ತೀನಿ. ಆ್ಯಕ್ಚುಲಾಗಿ ಅವ್ರಿಗೇನೋ ಹೇಳಿಲ್ಲ ಏನು ಅಂತ. ನೋಡಿ ಕಾಣಿಸ್ತಿದೆ ರೀ, ನೋಡಿ ಇದು ನಂಗೆ ತುಂಬ ಆಸೆ ಇತ್ತು ಅವ್ರಿಗೆ ರಿಂಗ್ ತಗೊಳ್ಬೇಕು ಅಂತ. ಸೊ ಇದು ತೊಗೊಂಡಿದ್ದೀನಿ, ಅವ್ರಿಗೆ ಕೊಡ್ತೀನಿ. ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಕೂತಿದ್ದಾರೆ, ಅವ್ರಿಗೆ ತೊಗೊಂಡೋಗಿ ತೋರಿಸ್ತೀನಿ. ರೀ ಸರ್ಪ್ರೈಸ್! ನನ್ನ ಚಿಕ್ಕ ಮಗಳು ಬೇರೆ ಮಲ್ಕೊಬಿಟ್ಟಿದ್ದಾಳೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತೇಳಿ. ಹೇಗಿದೆ ರೀ, ಇಷ್ಟ ಆಯ್ತಾ? ಕೊಡು, ಹಾಕ್ತೀನಿ. ಈಗ ಹೇಗಾಗ್ತಾನೆ, ಇಷ್ಟ ಆಯ್ತಾ? ನನ್ನ ಮಗಳು ಅವಳು ಉಂಗುರ ತೊಗೊಂಡಿದ್ದಾಳೆ. ನೋಡಿ ಇದು ಅವಳದು ಉಂಗುರ, ನನಗೆ ಕೊಡು, ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವಳು ಉಂಗುರನ ತೊಗೊಂಡಿದ್ದಾಳೆ. ಕೊಡು ಮಗ, ನಿನಗೂ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್ ಬಾಯ್.